ಎಲ್ಲರಿಗೂ ನಮಸ್ಕಾರ. ಅನುವಂಶೀಯ ವೈದ್ಯರಾಗಿರ್ತಕ್ಕಂಥ ಹಾಗೂ ಜ್ಯೋತಿಷಿಗಳು ಕೂಡ ಆಗಿರ್ತಕ್ಕಂಥ ಮುಕ್ತಿನಾಗ ದೇವಾಲಯದ ಧರ್ಮದರ್ಶಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು. ಎಷ್ಟು ಖುಷಿಯಾಗತ್ತೆ ನೋಡಿ, ನಮ್ಮ ಭಾರತದಲ್ಲಿ ವೈದ್ಯಕೀಯ ಅನ್ನೋದು ಕೇವಲ ಒಂದಷ್ಟು ಸಲಕರಣೆಗಳು ಉಪಕರಣಗಳನ್ನು ಬಳಸಿ ಕೆಲವೊಂದಷ್ಟು ರೋಗಗಳನ್ನು ಮಾತ್ರ ಅಡ್ರೆಸ್ ಮಾಡೋದಲ್ಲ, ಇಡೀ ಜೀವನ ಶೈಲಿಯನ್ನು ಅಡ್ರೆಸ್ ಮಾಡುವಂತಹ ಒಂದು ವಿಶಿಷ್ಟವಾದಂಥ ವಿದ್ಯೆ ಆನುವಂಶಿಕವಾಗಿ ಬಂದಿರತಕ್ಕಂಥದ್ದು. ಡಾಕ್ಟರ್ ಗೌರಿ ಅಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಅನೇಕ ವಿಷಯಗಳನ್ನು ತಿಳ್ಕೊಳ್ಳೋಣ. ಗೌರಿ ಸುಬ್ರಹ್ಮಣ್ಯ ಅವರೇ, ಮೊದಲನೇದಾಗಿ ಆಯುರ್ವೇದ ಅಂದರೆ ಈಗ ಭಾಳ ಜನಪ್ರಿಯ ಆಗ್ತಾ ಇದೆ, ಭಾಳ ಕ್ರೇಜ್ ಬರ್ತಾ ಇದೆ ಆಯುರ್ವೇದದ ಬಗ್ಗೆ. ಸೊ ಆಯುರ್ವೇದ ಅಂದರೆ ಏನು? ಆಯುಷ್ಯನ ಜಾಸ್ತಿ ಮಾಡ್ಕೊಳ್ಳೋದು ಅಂತ ಮಾತ್ರನಾ ಅಥವಾ ಇನ್ನೂ ಬಹು ಆಯಾಮಗಳಿದೆಯಾ ಅದಕ್ಕೆ? ಏನು ಆಯುರ್ವೇದ ಅಂದರೆ? ಓಂ ಶ್ರೀ ಮುಕ್ತಿನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಆಯುರ್ವೇದ ಅನ್ನುವಂಥದ್ದು, ಆಯುಹು ಅಂದರೆ ಆಯಸ್ಸು, ವೇದ ಅಂದರೆ ಜ್ಞಾನ. ಆಯಸ್ಸಿಗೆ ಸಂಬಂಧಪಟ್ಟಿದ್ದಂತಹ ಜ್ಞಾನ ಅಂದರೆ ಏನದು? ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು. ಅಂದರೆ ನಾವು ಆಯುಷ್ಯವಂತರಾಗಿರಬೇಕಾದ್ರೆ ಮೊದಲ ಹೆಜ್ಜೆ ಆರೋಗ್ಯ. ಹಾಗಾಗಿ ಆರೋಗ್ಯ ಇದ್ದಾಗ ಮಾತ್ರ ಆಯಸ್ಸು ಇರೋದಕ್ಕೆ ಸಾಧ್ಯ. ಅಕಸ್ಮಾತ್ ಆರೋಗ್ಯವೇ ಇಲ್ಲದೆ ಇರತಕ್ಕಂತಹ ಆಯಸ್ಸಾದರೆ ಹೇಗಿರುತ್ತೆ? ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದೊಂದು ಬಹಳ ಕಷ್ಟಕರವಾದಂತಹ ಜೀವನ ಆಗಿಬಿಡುತ್ತೆ. ಹಾಗಾಗಿ ಆಯಸ್ಸು ಬೇಕು, ಆರೋಗ್ಯವೂ ಬೇಕು. ಈ ಆರೋಗ್ಯದ ಮುಖಾಂತರ ಆಯಸ್ಸನ್ನು ಹೇಗೆ ಪಡಿಬೇಕು ಅನ್ನುವಂತಹ ಜ್ಞಾನವನ್ನು ತಿಳಿಸುವಂತಹದ್ದೇ ಈ ಆಯುರ್ವೇದ. ಹಾಗಾಗಿ ಆಯುರ್ವೇದದ ಬಗ್ಗೆ ಇತ್ತೀಚೆಗೆ ಅಲ್ಲ, ಇದು 5,000 ವರ್ಷಗಳಿಗಿಂತ ಪುರಾತನವಾಗಿರ್ತಕ್ಕಂಥದ್ದು. ಪರಬ್ರಹ್ಮ ಅಥರ್ವಣ ವೇದದಿಂದ ಇದನ್ನು ತೆಗೆದುಕೊಂಡು 1000 ಅಧ್ಯಾಯ ಇರತಕ್ಕಂತಹ ಬ್ರಹ್ಮ ಸಂಹಿತೆಯನ್ನು ಬರೆದಂಥವನು. ಅವನು ಬರೆದು ಅದನ್ನು ದಕ್ಷ ಪ್ರಜಾಪತಿಗೆ ಉಪದೇಶವನ್ನು ಮಾಡ್ತಾನೆ. ಅವನು ಅದನ್ನು ಅಶ್ವಿನಿ ದೇವತೆಗಳಿಗೆ ಅದನ್ನು ಹೇಳಿಕೊಡ್ತಾನೆ. ಅಶ್ವಿನಿ ದೇವತೆಗಳು ಇಂದ್ರನಿಗೆ ಹೇಳಿಕೊಡ್ತಾರೆ. ಹೀಗೆ ಒಬ್ಬರಿಂದ ಒಬ್ಬರಿಗೆ ಇದು ಪುರಾಣದಿಂದನೂ ಕೂಡ ಈ ಆಯುರ್ವೇದ ಅನ್ನುವಂತಹ ಜ್ಞಾನ ಇದೆ ಅನ್ನುವಂಥದ್ದು, ವೇದಗಳ ಕಾಲದಲ್ಲಿಯೂ ಕೂಡ ಇದು ಇದೆ ಅನ್ನುವಂಥದ್ದನ್ನು ನಾವು ಇದಕ್ಕೆ ಸಾಕಷ್ಟು ಮಾಹಿತಿ ಇರತಕ್ಕಂಥ ವಿಚಾರ. ಹಾಗಾಗಿ ಇದರಲ್ಲಿ ಆ ಕಾಲಘಟ್ಟದಲ್ಲಿ ಇದ್ದಂತಹ ಸಮಸ್ಯೆಗಳಿಗಷ್ಟೇ ಅಲ್ಲದಿರ ಇವತ್ತಿನ ಹೊಸದಾಗಿ ಬರ್ತಾ ಇರ್ತಕ್ಕಂತಹ ಕಾಯಿಲೆಗಳಿಗೆ ಮುಂದೆ ಬರಬಹುದಾದಂತಹ, ಅಂದರೆ ಈಗ ಪರಿಸರವನ್ನೆಲ್ಲ ಹಾಳು ಮಾಡಿದ್ದೇವೆ ನಾವು, ಈ ಹಾಳಾದ ಪರಿಸರದಲ್ಲಿ ಬರಬಹುದಾದಂತಹ ಕಾಯಿಲೆಗಳಿಗೂ ಔಷಧಿಯನ್ನು ಬಹುಶಃ ಕೊಡಬಹುದಾದಂತಹ ಏಕಮಾತ್ರ ಶಾಸ್ತ್ರ ಅಂದರೆ ಅದು ಕೇವಲ ಆಯುರ್ವೇದ ಅನ್ನುವಂಥದ್ದು ನನ್ನ ಮಾತು. ಓಕೆ, ಈಗ ಹೆಲ್ತ್ ಇಂಡಸ್ಟ್ರಿ, ಆಹಾರ ಮತ್ತು ಆರೋಗ್ಯ ಅಂತ ನಾವು ನೋಡೋದಾದರೆ, ಇವತ್ತು ಫುಡ್ ಇಂಡಸ್ಟ್ರಿ ಮತ್ತು ಹೆಲ್ತ್ ಇಂಡಸ್ಟ್ರಿ ಉದ್ಯಮ ಅನ್ನೋ ದೃಷ್ಟಿಯಿಂದಾನೇ ಎಲ್ಲದನ್ನು ನೋಡುವಂಥದ್ದು. ಆಮೇಲೆ ಹೆಲ್ತು ಅಂದ ತಕ್ಷಣ ಜಿಮ್ಗೆ ಹೋಗೋದು, ಜಿಮ್ಗೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಆರೋಗ್ಯ ಅಂದ್ರೇ ನಿಮಗೆ 6 ಪ್ಯಾಕ್ ಇರಬೇಕು ಅಥವಾ ತೆಳ್ಳಗೆ ಇದ್ದರೆ ಮಾತ್ರ ಆರೋಗ್ಯ, ಅಥವಾ ಪ್ರತಿದಿನ ಜಿಮ್ ಆ್ಯಂಡ್ ವರ್ಕೌಟೇ ಪರಮೋಚ್ಚ ಆದರ್ಶ ಆರೋಗ್ಯದ್ದು. ಹೀಗೆ ಒಂದಷ್ಟು ಕಲ್ಪನೆಗಳು ವಿಚಿತ್ರ ರೀತಿಯಲ್ಲಿ ಹರಡಿದೆ, ಕಲ್ಪನೆಗಳು ಆರೋಗ್ಯ ಮತ್ತು ಆಹಾರದಲ್ಲೂ ಅಷ್ಟೇ. ಆಹಾರ ಅಂದ ತಕ್ಷಣ ನೀವು ಡಯಟ್ ಅಂದ ತಕ್ಷಣ ಬೆಳಗ್ಗೆ ಕಾಳು ತಿನ್ನಬೇಕು, ಅದೇನೋ ಎಣ್ಣೆ, ಇದು ಭಾಳ ರಿಸ್ಟ್ರಿಕ್ಷನ್ಸು, ಮತ್ತು ಪ್ರೋಟೀನ್ ಶೇಕ್ ಕುಡಿಬೇಕು, ಮತ್ತೊಂದೇನೋ ಕುಡಿಬೇಕು, ಅದು ಕುಡಿದ್ರೆ ಮಾತ್ರ ಸ್ಕಿನ್ಗೆ ಕೊಲಾಜಿನ್ ಅಂತೆ ಮತ್ತೊಂದಂತೆ. ಈ ಥರ ಇದೆ ಪ್ರಪಂಚ ಇವತ್ತು. ನೀವು ಹೇಗೆ ನೋಡ್ತೀವಿ? ಈ ಆಯುರ್ವೇದ ಶಾಸ್ತ್ರ ಆಹಾರದ ಕ್ರಮವನ್ನು ಹೇಳಿದೆ. ಸ್ವಸ್ಥ ವೃತ್ತ, ಸದ್ವೃತ್ತ ಅಂತ 2 ಬಗೆಯನ್ನು ಹೇಳಿದೆ. ಸ್ವಸ್ಥ ವೃತ್ತ ಅಂತಂದರೆ ಸ್ವಾಸ್ಥ್ಯವಾಗಿ ಬದುಕಿರಬೇಕಾದ್ರೆ ನಾವು ಯಾವ ನಿಯಮಗಳನ್ನು ಅನುಸರಿಸಬೇಕು. ಓಕೆ. ಸದ್ವೃತ್ತ ಅಂದರೆ ನಮ್ಮ ಜೀವನದಲ್ಲಿ ನಾವೇನೆಲ್ಲ ಅಳವಡಿಸ್ಕೋಬೇಕು. ದಯಮಾಡಿ ಸ್ವಲ್ಪ ಮಾತಾಡೋದನ್ನು ಕಡಿಮೆ ಮಾಡಿದ್ರೆ ತುಂಬ ಅನುಕೂಲ ಆಗತ್ತೆ. ಸ್ವಲ್ಪ ನಿಶ್ಶಬ್ದವಾಗಿರಿ. ಹಾಗಾಗಿ ಸ್ವಸ್ಥ ವೃತ್ತ ಮತ್ತು ಸದ್ವೃತ್ತ ಎರಡನ್ನೂ ಕೂಡ ನಾವು ಪರಿಪಾಲನೆ ಮಾಡಿದಾಗನೇ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಆಯುರ್ವೇದ ತತ್ವ. ಈ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದ ಆಹಾರದ ಪದ್ಧತಿ ಇರತಕ್ಕಂಥದ್ದು. ಯಾಕೆ ಅಂತಂದರೆ, ನಮ್ಮಲ್ಲಿ ಋತುಗಳಿಗೆ ಅನುಸಾರವಾಗಿ, ಕಾಲಕ್ಕೆ ಅನುಸಾರವಾಗಿ
ಮತ್ತು ಪರಿಸರಕ್ಕೆ ಅನುಸಾರವಾಗಿ ನಾವು ಆಹಾರವನ್ನು ಬಳಕೆಯನ್ನು ಮಾಡೋದನ್ನು ನಮ್ಮ ಪೂರ್ವಜರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಓಕೆ. ಋತುಗಳಿಗೆ ಅನುಸಾರವಾಗಿ ಅಂತಂದರೆ ಇವಾಗ ಮಳೆಗಾಲ ಬರ್ತಾ ಇದೆ, ಬೆಚ್ಚಗೆ ಬಟ್ಟೆ ಹಾಕೋ ಅಂತ ಹೇಳ್ತೀವಿ. ಹಾಗಾಗಿ ಮಳೆಗಾಲದಲ್ಲಿ ಆಚೆ ಕಡೆ ಗಾಳಿಲಿ ಹೋಗಿ ಬಂದರೆ ನೆಗಡಿ, ಶೀತ ಇವೆಲ್ಲ ಬರುತ್ತೆ ಅಂತ ಹೇಳಿ ಕಾಳು ಮೆಣಸಿನ ಸಾರು ಮಾಡು ಮನೆಯಲ್ಲಿ ಅಂತ ಹೇಳುವಂಥದ್ದು, ಅರಿಶಿನ ಹಾಲಿಗೆ ಹಾಕೊಂಡು ಕುಡಿಯು ಅನ್ನುವಂಥದ್ದು, ಇದೆಲ್ಲ ಮನೆಯಲ್ಲಿ ಪದ್ಧತಿಯಲ್ಲಿ ಬಂದ್ಬಿಟ್ಟಿದೆ. ಆಯಾ ಕಾಲಕ್ಕೆ ತಕ್ಕನಾಗೆ ನಮ್ಮ ಆಹಾರ ಪದ್ಧತಿ ಇದೆ. ಇವತ್ತು ಏನಾಗಿದೆ ಅಂದರೆ ನಾವು ಬೇರೆಯವರು ಯಾರ್ಯಾರನ್ನೋ ಅನುಕರಣೆ ಮಾಡೋಕ್ಕೆ ಹೋಗಿ ಆ ಅನುಕರಣೆಯಿಂದಾಗಿ ನಾವು ಈ ಒಂದು ಆಹಾರ ಪದ್ಧತಿಯನ್ನು ಬಿಡ್ತಾ ಬಂದಿದ್ದೀವಿ. ಮತ್ತು ಇವಾಗ ಪ್ರತಿಯೊಂದು ಹಬ್ಬದಲ್ಲಿ ಇಂತಹದ್ದೇ ಅಡುಗೆಯನ್ನು ಮಾಡಬೇಕು ಅಂತ ನಮ್ಮಲ್ಲಿ ಒಂದು ವಿಧಿವಿಧಾನ ಇದೆ. ಆ ಒಂದು ಪದ್ಧತಿಯಲ್ಲಿಯೇ ಆಹಾರವನ್ನು ನಾವು ಸೇವನೆ ಮಾಡಿದಾಗ ಆ ದಿವಸದಲ್ಲಿ ಬರಬಹುದಾದಂತಹ ಸಮಸ್ಯೆಗಳಿಗೆ ಅಲ್ಲಿ ಆಹಾರದಲ್ಲಿ ನಮಗೆ ಉತ್ತರ ಸಿಕ್ಕಿಬಿಡುತ್ತೆ. ಆಹಾರವೇ ಔಷಧವಾಗಿದೆ. ನಮ್ಮ ಅಡುಗೆ ಮನೆಯೇ ಒಂದು ಔಷಧಾಲಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾವು ಬಳಸುವಂತಹ ಮೆಂತ್ಯ, ಜೀರಿಗೆ, ಮೆಣಸು ಇವೆಲ್ಲವೂ ನಾವು ಆಯುರ್ವೇದದಲ್ಲಿ ಹೇಳೋದೇ 3 ತತ್ವ, ವಾತ, ಪಿತ್ತ, ಕಫ ಅಂತ ಹೇಳಿ. ಈ 3 ಕೂಡ ಸಮತೋಲನವಾಗಿ ಕಾಪಾಡ್ಕೊಳ್ತಕ್ಕಂಥದ್ದು ಆರೋಗ್ಯ. ಈ 3 ಕೂಡ ನಾವು ಪ್ರತಿನಿತ್ಯ ಬಳಕೆ ಮಾಡುವ ಆಹಾರದಲ್ಲಿ ಸಿಕ್ಕಿಬಿಡುತ್ತೆ. ನಮ್ಮಲ್ಲಿ ಒಂದು ಸಾರು ಮಾಡಬೇಕಾದ್ರೆ ನಾವು ಒಂದು ಸಾರಿನ ಪುಡಿ ಮಾಡಿಟ್ಕೋತೀವಿ. ಆ ಸಾರಿನ ಪುಡಿಗೆ ಏನು ಹಾಕ್ತೀವಿ? ಜೀರಿಗೆ ಹಾಕ್ತೀವಿ, ಮೆಣಸು ಹಾಕ್ತೀವಿ, ಮೆಂತ್ಯ ಹಾಕ್ತೀವಿ, ಸಾಸಿವೆ ಹಾಕ್ತೀವಿ, ಕೊತ್ತಂಬರಿ ಬೀಜ ಹಾಕ್ತೀವಿ. ಧನಿಯಾದಲ್ಲಿ ಒಂದು 100 ಕಾಯಿಲೆಯನ್ನು ವಾಸಿ ಮಾಡುವಂತಹ ಶಕ್ತಿ ಇದೆ. ಜೀರಿಗೆಯಲ್ಲಿ ಇರ್ತಕ್ಕಂತಹ ಆ್ಯಂಟಿ ಆಕ್ಸಿಡೆಂಟ್ಗಳು ಬೇಕಾದಷ್ಟು ಇದೆ. ನಾವು ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಜನಕ್ಕೆ ಮನಸ್ಸಿಗೆ ಅಷ್ಟು ಮುದವಾಗೋದಿಲ್ಲ. ಆದರೆ ಜೀರಿಗೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿದೆ ಅಂದ ತಕ್ಷಣ ಓ ಹೌದಾ ಅನ್ನುವ ಹಾಗಾಗತ್ತೆ. ಹಾಗಾಗಿ ಜೀರಿಗೆಯಲ್ಲಿ ಪಿತ್ತವನ್ನು ಶಮನ ಮಾಡುತ್ತೆ, ಮೆಣಸು ಶೈತ್ಯವನ್ನು ಶಮನವನ್ನು ಮಾಡುತ್ತೆ, ಮತ್ತೆ ಮೆಂತ್ಯ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ. ಹೀಗೆ ನಾವು ಮಾಡುವ ಅಡಿಗೆಯಲ್ಲಿ ಎಲ್ಲ ರೀತಿಯ ಸಮತೋಲನ ಇದೆ. ಹಾಗಾಗಿ ಭಾರತೀಯ ಆಹಾರ ಪದ್ಧತಿ ಏನಿದೆ ಅದೇ ಅತ್ಯಂತ ಶ್ರೇಷ್ಠ ಮಟ್ಟದ್ದು ಅಂತ ನಾನು ಹೇಳ್ತೀನಿ. ಅದನ್ನು ಅನುಸರಿಸಿದರೆ ಸಾಕು, ನಮ್ಮ ಜೀವನ ಖಂಡಿತವಾಗಿಯೂ ಸ್ವಾಸ್ಥ್ಯವಾಗಿರೋದಕ್ಕೆ ಸಾಧ್ಯವಾಗತ್ತೆ. ಅದನ್ನು ಬಿಟ್ಟು ನಾವು ಬೇರೆಯವರು ಯಾವ ಪರಿಸರದಲ್ಲಿ ಏನು ಬೆಳೆಯುತ್ತೆ ಮಣ್ಣಿನಲ್ಲಿ, ಇವಾಗ ನಾವು ಇರ್ತಕ್ಕಂಥದ್ದು ಬೆಂಗಳೂರು ಅಂತಂದರೆ ಈ ಒಂದು ಕರ್ನಾಟಕದ ದಕ್ಷಿಣ ಭಾಗ, ಇಲ್ಲಿ ಬೆಳೀತಕ್ಕಂಥದ್ದು ಅಕ್ಕಿ ಮತ್ತು ರಾಗಿ, ಇದು ನಮ್ಮ ಒಂದು ರೀತಿಯ ಸ್ಟೇಪಲ್ ಫುಡ್ ಅಂತ ಹೇಳ್ಕೊಳ್ಬಹುದು. ಹಾಗಾಗಿ ಪಂಜಾಬ್ನಲ್ಲಿ ಗೋಧಿ ಬೆಳೀತಾರೆ ಅಂದರೆ ಆ ಪರಿಸರಕ್ಕೆ ಆ ಆಹಾರ ಒಗ್ಗಿ ಬರುತ್ತೆ. ಅಮೇರಿಕಾದಲ್ಲಿರೋರಿಗೆ ಅಲ್ಲಿ ಸ್ವಲ್ಪ ಹಿಮಾಚ್ಛಾದಿತ ಪ್ರದೇಶ ಇರ್ತಕ್ಕಂಥವ್ರು ಬ್ರೆಡ್ ಬನ್ನು ತಿಂತಾರೆ. ನಾವು ಅಲ್ಲಿ ಹೋಗಿ ಕೂತ್ಕೊಂಡು ಇದನ್ನು ತಿಂದರೆ ಅಷ್ಟು ಸರಿ ಹೋಗಲ್ಲ. ನಾವು ಇಲ್ಲಿರೋರು ದಿನ ಬೆಳಗಾದ್ರೆ ಪ್ರತಿದಿನ ಬ್ರೆಡ್ಡನ್ನೇ ತಿಂದರೆ ನಮ್ಮ ಆರೋಗ್ಯ ಸುಧಾರಿಸೋದು ಕಷ್ಟ ಆಗತ್ತೆ. ಹಾಗಾಗಿ ಪರಿಸರಕ್ಕೆ ಅನುಗುಣವಾಗಿ ಮತ್ತು ಋತುಮಾನಕ್ಕೆ ಕಾಲಕ್ಕೆ ತಕ್ಕನಾಗಿ ಆಹಾರ ಪದ್ಧತಿಯನ್ನು ಬಳಸ್ಕೊಂಡು ಅದಕ್ಕೊಂದು ಹೋಲ್ ಸಿಸ್ಟಮ್ಮೇ ಇದೆ ಅಂತ, ಹೀಗೆ ತಿನ್ನಬೇಕು, ಹೀಗೆ. ಹೌದು ಹೌದು. ಓಕೆ. ಇನ್ನು ಈಗ ಗೌರಿಯಮ್ಮ, ಇನ್ಕ್ಲೂಡಿಂಗ್ ಮೀ, ನಂತರದವರು ಸೇರಿದಂತೆ ಅನೇಕರಿಗೆ ಸಮಯ ಬಹಳ ಕಡಿಮೆ ಇರುತ್ತೆ ಅಡುಗೆ ಮಾಡೋದಕ್ಕೆ. ಆಫೀಸ್ಗೆ ಹೋಗು, ಮತ್ತೊಂದು ಕೆಲಸ, ಇನ್ನೊಂದು. ಹಾಗಾಗಿ ಹೆಚ್ಚಿನವ್ರಿಗೆ, ವಿಶೇಷವಾಗಿ ನಗರಗಳಲ್ಲಿ ವಾಸ ಮಾಡೋವಂಥವ್ರಿಗೆ ಕೆಲ್ಸಕ್ಕೆ ಹೋಗೋದು ಮತ್ತೊಂದಾಗ್ಬಿಡುತ್ತೆ, ಟೈಮೇ ಇರೋದಿಲ್ಲ. ಈಗ 3 ಹೊತ್ತು ಫ್ರೆಶ್ ಆಗಿ ಆಹಾರವನ್ನು ಕುಕ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಸೊ ಇಂಥವರ ಅಡುಗೆ ಮನೆ ಹೇಗಿರಬೇಕು, ಸೊಲ್ಯೂಷನ್ ಏನು ಇಂಥವ್ರಿಗೆ ಒಳ್ಳೆ ಆಹಾರನ ತಗೊಳ್ಳೋದಕ್ಕೆ? ಖಂಡಿತ ತುಂಬ ಸುಲಭವಾಗಿ ಆಹಾರವನ್ನು ತಯಾರು ಮಾಡ್ಕೋಬೋದು. ಏನು ಹಾಗಂತ ನಾವೇನು ದಿನ ಹಬ್ಬದ ಅಡುಗೆನ ಮಾಡ್ತೀವಿ ಏನಿಲ್ವಲ್ಲ. ಹಾಗಾಗಿ ನೋಡಿ, ಹೊರಗಡೆಯಿಂದ ತಂದು ತಿನ್ನುವಾಗ ಆಗುವಂತಹ ಅನಾಹುತಗಳು ತುಂಬ ಆಗತ್ತೆ. ಸ್ವಲ್ಪ ಶ್ರಮ ಪಟ್ಟರೆ ಸಾಕು, ತುಂಬ ಏನು ಶ್ರಮ ಪಡಬೇಕಾಗಿಲ್ಲ. ಯಾಕೆಂದರೆ ಇವತ್ತು ರುಬ್ಬೋ ಕೆಲಸ ಇಲ್ಲ, ಕುಟ್ಟೋ ಕೆಲಸ ಇಲ್ಲ, ಮತ್ತೆ 1 ಗಂಟೆ ಒಲೆ ಮುಂದೆ ಕೂತು ಅವಾಗವಾಗ ಕೆದಕಿ ಬೇಯಿಸುವಂಥ ಕೆಲಸ ಇಲ್ಲ. ಕುಕ್ಕರಲ್ಲಿ 1 ಬಾರಿ ಅಕ್ಕಿ, ಬೇಳೆ, ತರಕಾರಿ ಇಟ್ಟರೆ ಬೇಯುತ್ತೆ. ಅದು ಬೇಯೋದ್ರೊಳಗೆ ಬಾಕಿ ಪರಿಕರಗಳನ್ನು ಸಿದ್ಧ ಮಾಡಿಕೊಂಡ್ರೆ ಅಡುಗೆ ಆಗಿ ಹೋಗುತ್ತೆ. ಅದೊಂಥ ಕಷ್ಟಕರವಾದ ಕೆಲಸವೇನೂ ಅಲ್ಲ. ಈಗ ನಮ್ಮ ವಯೋಮಾನದವರು ನಾವು ಕೂಡ ಮಕ್ಕಳುಗಳನ್ನು ಸಾಕೊಂಡು ಮನೆ ಕೆಲಸವನ್ನು ಮಾಡಿಕೊಂಡು ಹೊರಗಡೆ ಬೇರೆ ಕೆಲಸವನ್ನು ಮಾಡ್ತಾ ಇದ್ವಿ. ನಾವೇನು ಸದಾ ಮನೆಯಲ್ಲೇ ಕೂತ್ಕೊಂಡಿರಲಿಲ್ಲ. ಹಾಗಂತ ಯಾವುದನ್ನು ಬಿಟ್ಟಿರಲಿಲ್ಲ. ಯಾವತ್ತೂ 1 ತಿಂಗಳಿಗೋ 3 ತಿಂಗಳಿಗೋ ಒಮ್ಮೆ ಎಲ್ಲರೂ ಹೊರಗಡೆ ಊಟ ಮಾಡಿದ್ರೆ ಅಪರೂಪವಾಗಿತ್ತು ಅವಾಗ. ಈಗ ಪ್ರತಿನಿತ್ಯ ಹೊರಗಡೆ ತಿನ್ನೋದ್ರಿಂದನೇ ಯಾಕೆ ಅದನ್ನು ಹೇಳ್ತೀನಿ ಅಂದರೆ, ಅದನ್ನು ಅಪೋಸ್ ಮಾಡ್ತೀನಿ ಅನ್ನೋ ಪಾಯಿಂಟ್ ಅಲ್ಲ, ಸಣ್ಣ ಉದಾಹರಣೆ ಹೇಳ್ತೀನಿ. ಈಗ ಸಾಧಾರಣವಾಗಿ ಇವಾಗ ಹೊರಗಡೆಯಿಂದ ಆಹಾರವನ್ನು ತರಿಸಿ ತಿನ್ನೋ ಪದ್ಧತಿ ತುಂಬ ಜಾಸ್ತಿ ಆಗಿದೆ. ಅಲ್ಲಿ ಆಹಾರವನ್ನು ಹೇಗೆ ತಯಾರು ಮಾಡ್ತಾರೆ? ನಾಳೆ ಬೆಳಿಗ್ಗೆಗೆ ಏನೇನು ಮಾಡಬೇಕೋ ಎಲ್ಲವನ್ನು ಹಿಂದಿನ ದಿವಸ ರಾತ್ರಿ ಹೆಚ್ಚಿಟ್ಕೊಂಡು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ, ತಪ್ಪಲ್ಲ.
ಆದರೆ ಒಂದು ಸಣ್ಣ ಉದಾಹರಣೆ ಅಂದರೆ ಈರುಳ್ಳಿ. ಈರುಳ್ಳಿಯನ್ನು ಪ್ರತಿನಿತ್ಯ ಎಲ್ಲರೂ ಅಡಿಗೆಯಲ್ಲಿ ಬಳಕೆ ಮಾಡೋದು ಇವಾಗ ಅಭ್ಯಾಸ ಆಗಿ ಹೋಗಿದೆ. ಅದು ತಪ್ಪಲ್ಲ. ಈರುಳ್ಳಿಯನ್ನು ಈ ಕ್ಷಣಕ್ಕೆ ಕತ್ತರಿಸಿ ನೀವು ಈಗಲೇ ತಿನ್ನಬೇಕು. ಇದನ್ನು 10 ನಿಮಿಷ ಬಿಟ್ಟರೆ ಅದು ತನ್ನ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಬ್ಯಾಕ್ಟೀರಿಯಾಣುಗಳನ್ನು, ವೈರಾಣುಗಳನ್ನು ಆಕರ್ಷಿಸುವಂತಹ ಶಕ್ತಿ ಈರುಳ್ಳಿಗಿದೆ. ನೀವು ಯಾವಾಗಲೂ ಹೆಚ್ಚಿದಂತಹ ಈರುಳ್ಳಿಯನ್ನು ಕತ್ತರಿಸಿ ನೀವು ನಾಳೆ ದಿವಸ ಯಾವಾಗಲೂ ತಯಾರು ಮಾಡಿದಂತಹ ಆಹಾರವನ್ನು ತಿಂದಾಗ ನಿಮ್ಮ ಆರೋಗ್ಯ ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ. ಈ ಸತ್ಯವನ್ನು ಹೇಳುವಂಥವ್ರು ಬೇಕು. ಯಾವುದನ್ನ ಯಾವಾಗ ತಿನ್ಬೇಕು, ಹೇಗೆ ತಿನ್ಬೇಕು. ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಸುಲ್ದಿಟ್ಕೋತಾರೆ, ಸರಿನಾ? ಅದು ಖಂಡಿತ ಅಲ್ಲ. ಅದಕ್ಕೂ ಒಂದು ನಿಮ್ಗೆ ಒಳ್ಳೆಯ ಇದನ್ನ ಸಲಹೆಯನ್ನೇ ಕೊಡ್ತೀನಿ. ಅಕ್ಕಪಕ್ಕದಲ್ಲಿ ಸಾಂಕ್ರಾಮಿಕ ರೋಗಗಳೇನಾದ್ರೂ ಬಂದಿದ್ರೆ, ಯಾರದೋ ಮನೆಯಲ್ಲಿ ಸುತ್ತಮುತ್ತದಲ್ಲಿ ಯಾರಿಗಾದ್ರೂ ಒಂದು ವೈರಾಣುವಿನಿಂದ ಬಂದಿರತಕ್ಕಂತಹ ಸಮಸ್ಯೆ ಇದೆ ಅಂತ ಅಂದಾಗ, ನಿಮ್ಮ ಮನೆಯಲ್ಲಿ ಒಂದು ಈರುಳ್ಳಿಯನ್ನು 4 ಭಾಗ ಮಾಡಿ ಎಲ್ಲೆಲ್ಲಿ ದ್ವಾರ ಇದೆಯೋ ಅಲ್ಲಲ್ಲಿ ಒಂದೊಂದು ಇಟ್ಟುಬಿಡಿ. ಆ ಒಂದು ರೋಗಾಣುಗಳು ನಿಮ್ಮ ಮನೆ ಒಳಕ್ಕೆ ಬರೋದಿಲ್ಲ, ಅದು ಅಲ್ಲಿಯೇ ತಡೆದು ಬಿಡುತ್ತೆ. ಅದನ್ನು ಆಕರ್ಷಣೆ ಮಾಡುವಂತಹ ಶಕ್ತಿ ಇದೆ. ಆಮೇಲೆ ಆ ಈರುಳ್ಳಿಯನ್ನು ನೀವು ಬಹಳ ದೂರ ಬಿಸಾಕಬೇಕು. ಅಂತಹ ಶಕ್ತಿ ಇರ್ತಕ್ಕಂಥದ್ದು. ಅಂದರೆ ಉಪಕಾರವೂ ಆಗತ್ತೆ, ಅದರಿಂದ ತೊಂದರೆಯೂ ಆಗತ್ತೆ. ಹಾಗಾಗಿ ಎಲ್ಲಿ ಉಪಕರಿಸ್ಕೋಬೇಕು, ನಾವು ಎಲ್ಲಿ ಈ ತೊಂದರೆಯನ್ನು ತಡೆಗಟ್ಕೋಬೇಕು, ಈ ಕೆಲವು ಅಂಶಗಳನ್ನು ನಾವು ತಿಳ್ಕೊಂಡಾಗ ನಮ್ಮ ಆಹಾರ ಪದ್ಧತಿ ಅಷ್ಟು ಉತ್ತಮ ಅನ್ನೋದು ನಮಗೆ ಅರ್ಥವಾಗ್ತಾ ಹೋಗುತ್ತೆ. ಇತ್ತೀಚೆಗೆ ಯುವ ಜನಾಂಗ ಬಹಳ ಹೆಚ್ಚಾಗಿ ಆಯುರ್ವೇದದತ್ತ ಆಕರ್ಷಿತವಾಗ್ತಾ ಇದೆ. ಬಹುಶಃ ಅದು ಹೆಲ್ತ್ ಎಷ್ಟು ಹಾಳಾಗ್ತಾ ಇದೆ, ಆಸ್ಪತ್ರೆಗಳಿಗೆ ಎಷ್ಟು ದುಡ್ಡು ಹಾಕ್ತಾ ಇದ್ದೀವಿ, ಮತ್ತು ನೀವು ಹೇಳಿದಾಗೆ ಹೊರಗಡೆ ತಿನ್ನೋ ಆಹಾರ, ಜಂಕ್ ಫುಡ್, ಇದರ ಅಡ್ವರ್ಸ್ ಎಫೆಕ್ಟ್ ಏನಾಗ್ತಾ ಇದೆ ಅನ್ನೋದು ಅರ್ಥ ಆಗ್ತಾ ಇದೆ ಅಂತ ಅನಿಸುತ್ತೆ, ಎಸ್ಪೆಷಲಿ ಆಫ್ಟರ್ ಕರೋನಾ. ಹಾಗಾಗಿ ಹೆಚ್ಚೆಚ್ಚಾಗಿ ಆಯುರ್ವೇದದತ್ತ ಮುಖ ಮಾಡ್ತಾ ಇದ್ದೀವಿ. ಸೊ ಅವ್ರಿಗೆ ಏನು ಹೇಳೋಕೆ ಬಯಸ್ತೀರಿ? ಖಂಡಿತ. ನೋಡಿ, ನಾನು ಯಾವುದನ್ನು ಕೂಡ ಎಂದೋ ಒಂದು ದಿನ ಆಚೆ ಹೋಗಿ ತಿನ್ನೋದ್ರಿಂದ ಅಷ್ಟೊಂದು ಸಮಸ್ಯೆ ಆಗಲಾರ್ದು. ಮೇಲೆ ತಿನ್ನುವಾಗ ಈ ರೀತಿ ಸಮಸ್ಯೆಗಳು ಬರೋದು ಸಹಜ. ಅದಕ್ಕೆ ಕೆಲವು ನಮ್ಮಲ್ಲಿ ಸಲಹೆಗಳು ಇದೆ, ಇಲ್ಲದಾಗಿಲ್ಲ. ಆಯುರ್ವೇದ ಏನು ಹೇಳುತ್ತೆ ಅಂತಂದರೆ, ಸಮಸ್ಯೆಗಳನ್ನು ಬರದೇ ಇರೋ ರೀತಿ ನೀನು ಹೇಗೆ ಜೋಪಾನ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಬೇಕಾದಷ್ಟು ಸೂತ್ರಗಳನ್ನು ಕೊಟ್ಟಿದೆ. ಇವಾಗ ನಾವಿವತ್ತು ಆಕಸ್ಮಿಕವಾಗಿ ಒಂದು ಯಾವುದೋ ಪಾರ್ಟಿಗೆ ಹೋಗಲೇಬೇಕು, ನಾವು ಇವತ್ತು ನಾನಲ್ಲಿ ಊಟ ಮಾಡಲೇಬೇಕು. ಏನು ಮಾಡಬೇಕು? ಹೋಗೋದಕ್ಕೆ ಮುಂಚೆ ಒಂದು ಏಲಕ್ಕಿ ಕಾಯಿಯನ್ನು ಜೋಬಲ್ಲಿ ಇಟ್ಕೊಂಡು ಹೋಗಿರಿ. ಹೋಗಬೇಕಾದ್ರೆ ಅಲ್ಲಿ ಊಟ ಮಾಡೋದಕ್ಕೆ ಅರ್ಧ ಗಂಟೆಗೆ ಮುಂಚೆ ಒಂದು ಏಲಕ್ಕಿ ಕಾಯಿಯನ್ನು ಹಾಕಿ ಬಾಯಲ್ಲಿ ಹಾಕಿ ಚೆನ್ನಾಗಿ ಜಗಿದು ತಿಂದುಬಿಡಿ. ತದನಂತರದಲ್ಲಿ ನೀವು ಏನು ಬೇಕಾದರೂ ಊಟ ಮಾಡಿ, ಎಷ್ಟು ಬೇಕಾದರೂ ಊಟ ಮಾಡಿ. ಅಲ್ಲಿ ಏನೇ ವಿಷಪೂರಿತವಾದಂತಹ ಆಹಾರ ಇದ್ದಾಗ್ಯೂ ಒಂದು ಚೂರು ಆ ವಿಷ ಪದಾರ್ಥ ನಿಮಗೆ ತಟ್ಟೋದಿಲ್ಲ. ಈ ರೀತಿ ಕೆಲವೊಂದು ಉಪಾಯಗಳಿದೆ ನಮ್ಮಲ್ಲಿ. ಇವಾಗ ಅವರೆಕಾಳು ತಿನ್ನಬೇಕು. ಅವರೆಕಾಳು ಸೀಸನ್ ಯಾವಾಗ ಬರುತ್ತೆ? ಯಾವಾಗಲೂ ಚಳಿಗಾಲದಲ್ಲಿಯೇ ಅವರೆಕಾಳು ಬರ್ತಕ್ಕಂಥದ್ದು. ಅವರೆಕಾಳು ನಮ್ಮ ಪ್ರಕೃತಿ ಎಷ್ಟು ಸುಂದರವಾಗಿದೆ ಅಂದರೆ, ಯಾವ ಕಾಲಕ್ಕೆ ಏನನ್ನ ತಿಂದರೆ ಉತ್ತಮವೋ ಅದನ್ನೇ ಕೊಡ್ತಾಳೆ ಪ್ರಕೃತಿ ಮಾತೆ. ಬೇರೆ ಇದೇನನ್ನು ಕೊಡೋದೇ ಇಲ್ಲ ಅವಳು. ಅವರೆಕಾಳನ್ನು ಚಳಿಗಾಲದಲ್ಲೇ ತಿನ್ನಬೇಕು. ಚಳಿಗಾಲದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳೇನು? ಚರ್ಮಗಳು ಒಡೆಯುವಂಥದ್ದು, ಬಿರುಕು ಬರ್ತಕ್ಕಂಥದ್ದು, ಚರ್ಮ ತುಟಿಗಳೆಲ್ಲ ಒಡೆದು ಹೋಗುವಂಥದ್ದು. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಅವರೆಕಾಳನ್ನು ಹೆಚ್ಚೆಚ್ಚು ಬಳಕೆ ಮಾಡೋದ್ರಿಂದ ಈ ಚರ್ಮದ ರಕ್ಷಣೆ ಆಗತ್ತೆ. ಅವರೆಕಾಳಿನಲ್ಲಿರ್ತಕ್ಕಂಥ ವಿಶೇಷ ಗುಣ ಏನು ಅಂದರೆ, ಸಂಪೂರ್ಣವಾಗಿ ಚರ್ಮವನ್ನು ರಕ್ಷಣೆ ಮಾಡುತ್ತೆ. ಆದರೆ ಎಲ್ಲರೂ ಏನು ಹೇಳ್ತಾರೆ, ಅಯ್ಯಯ್ಯೋ ಅವರೆಕಾಳಪ್ಪ ವಾಯು ಆಗ್ಬಿಡತ್ತೆ, ನಮ್ಗೆ ಹಂಗಾಗ್ಬಿಡತ್ತೆ ಅಂತಾರೆ. ಅದಕ್ಕೂ ಪರಿಹಾರ ಅದರೊಳ್ಳೆ ಇರುತ್ತೆ. ಅವರೆಕಾಳಿನ ಅಡುಗೆಯನ್ನು ಮಾಡಬೇಕಾದ್ರೆ ನೀವು ಹೆಚ್ಚು ಶುಂಠಿಯನ್ನು ಬಳಕೆ ಮಾಡಿ, ಕಾಳು ಮೆಣಸನ್ನು ಬಳಕೆ ಮಾಡಿ, ಜೀರಿಗೆಯನ್ನು ಬಳಕೆ ಮಾಡಿ, ಇಂಗನ್ನು, ನಿಮಗೆ ಯಾವುದು ಪ್ರಿಯವೋ ಅದು. ಇವುಗಳಲ್ಲಿ ನಾ ಹೇಳಿದಷ್ಟು ಹಾಕಬೇಕಿಲ್ಲ. ಯಾವುದಾದ್ರೂ ಒಂದನ್ನು ಹಾಕಿದ್ರೂ ಕೂಡ ಅದರಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ದೋಷ ಹೋಗಿಬಿಡುತ್ತೆ. ಆ ಒಂದು ಸಣ್ಣ ದೋಷಕ್ಕೋಸ್ಕರ ಆ ಪದಾರ್ಥವನ್ನೇ ಬಿಟ್ಟು ಬಿಡಬಾರ್ದು. ಹೀಗೆ ನಮ್ಮಲ್ಲಿ ಪ್ರತಿಯೊಂದಕ್ಕೂ ಇದೆ ಮಾಹಿತಿ. ಸರಿಯಾಗಿ ತಿಳ್ಕೊಂಡು ನಾವು, ನಮಗೇನು ತಿಳ್ಕೊಳ್ಳೋಕ್ಕಾಗಲಿಲ್ಲಪ್ಪ, ನಮಗೆ ಗೊತ್ತೇ ಇಲ್ಲ ವಿಷಯ, ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯಾವ ಕಾಲದಲ್ಲಿ ಏನು ಬರುತ್ತೋ ಅದನ್ನು ತಿನ್ಬಿಡ್ಬೇಕು. ಬಿಸಿಲು ಬರ್ತಿದ್ದ ಹಾಗೇನೆ ರಸ್ತೆಯ ಬದಿಗಳಲ್ಲಿ ಎಲ್ಲನೂ ಕೂಡ ಕಲ್ಲಂಗಡಿ ಹಣ್ಣು ಬರುತ್ತೆ. ಯಾಕೆ? ಬಿಸಿಲಿನ ತಾಪಕ್ಕೆ ನೀರಿನ ದ್ರವ ಆಹಾರ ಹೆಚ್ಚು ಮನುಷ್ಯನಿಗೆ ಬೇಕು ಅನ್ಸುತ್ತೆ. ಪ್ರಕೃತಿ ಸರಿಯಾಗಿ ಬರೀ ದ್ರಾಕ್ಷಿ ಹಣ್ಣು ಬರುತ್ತೆ, ಸಮರಲ್ಲೇ ಬರೋದು. ಮತ್ತು ಕರ್ಬೂಜ ಹಣ್ಣು ಬರುತ್ತೆ, ಕಲ್ಲಂಗಡಿ ಹಣ್ಣು ಬರುತ್ತೆ, ಸೌತೆಕಾಯಿ, ಇವೆಲ್ಲವೂ ಕೂಡ ನೀರಿನ ಅಭಾವ ಇರತಕ್ಕಂತಹ ಸಂದರ್ಭದಲ್ಲಿ ಪ್ರಕೃತಿ ಒದಗಿಸಿ ಕೊಡ್ತಾಳೆ. ಅಂದರೆ ಆ ಕಾಲಕ್ಕೆ ಸರಿಯಾಗಿ ಆ ಆಹಾರವನ್ನೇ ತಿನ್ನಬೇಕು. ಇದನ್ನು ನಮ್ಮ ಯುವ ಜನಾಂಗ ಅರ್ಥ ಮಾಡಿಕೊಂಡು
ಓಕೆ. ತಮ್ಮ ಆರೋಗ್ಯವನ್ನು ರಕ್ಷಿಸ್ಕೋಬೇಕು. ವ್ಯಾಯಾಮ ಮಾಡಿ, ಒಂದು 12 ಸೂರ್ಯ ನಮಸ್ಕಾರ ಮಾಡಿ, ಆರೋಗ್ಯ ಸೊಗಸಾಗಿರುತ್ತೆ. ಸ್ವಲ್ಪ ಕಾಲ್ನಡಿಗೆಯನ್ನು ಮಾಡಿ, ಓಕೆ. ತುಂಬ ಏನೇನೋ ಜಾಸ್ತಿಯಾಗಿ ಯಾವುದನ್ನು ಮಾಡಿದ್ರೂ ಕೂಡ ಅತಿ ವಿಪರೀತವಾಗಬಾರ್ದು. ಓಕೆ. ಅದರಿಂದ ಆ ಅಮೃತವೂ ವಿಷವಾಗಿ ಬಿಡುತ್ತೆ ವಿಪರೀತವಾದಾಗ ಅನ್ನುವಂಥದ್ದು ನಮ್ಮಲ್ಲಿ ಹೇಳುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಯಾವುದನ್ನೇ ಮಾಡಿದ್ರೂ ಕೂಡ ಮಿತವಾಗಿ ಹಿತವಾಗಿ ಮಾಡಿದಾಗ ಅದರಲ್ಲಿ ಖಂಡಿತವಾಗಿಯೂ ಕೂಡ ಅನುಕೂಲಗಳೇ ಇರುತ್ತೆ. ಮಕ್ಕಳ ವಿಚಾರಕ್ಕೆ ಬಂದರೆ ಅವರ ಆಹಾರದ ವಿಚಾರದಲ್ಲಿ ಆ ಮಕ್ಕಳನ್ನ ಮುದ್ದು ಮಾಡೋ ಭರದಲ್ಲಿ ಹೊರಗಡೆ ಕರ್ಕೊಂಡು ಹೋಗೋದು, ಹೊರಗಡೆ ಕರ್ಕೊಂಡು ಹೋದ ತಕ್ಷಣ ಫಿಂಗರ್ ಚಿಪ್ಸು ಮತ್ತು ಅದೇನೋ ಉದ್ದುದ್ದನೆ ಇದು ಒಟ್ಟಿನಲ್ಲಿ ಆ ಹಾಲುವಿಂದ ತಯಾರು ಮಾಡಿರ್ತಕ್ಕಂಥ ಕರಿದ ಪದಾರ್ಥಗಳು, ಜಂಕ್ ಫುಡ್ ಇಲ್ಲದೆ ನಮ್ಮ ವಾರ ಮುಗಿಯೋದೇ ಇಲ್ಲ ಮಕ್ಕಳಿಗೆ. ಅಷ್ಟರ ಮಟ್ಟಿಗೆ ಅವ್ರನ್ನ ವೀಕೆಂಡ್ಸ್ ಬಂದ್ರಂತೂ 2 ದಿನ 3 ದಿನ ಮಕ್ಕಳು ಜಂಕ್ ಫುಡ್ ತಿಂದೇ ತಿಂತಾರೆ, ಆಮೇಲೆ ಪ್ಯಾಕ್ಡ್ ಫುಡ್ ತಿಂದೇ ತಿಂತಾರೆ. ಅಷ್ಟರ ಮಟ್ಟಿಗೆ ಪ್ರತಿ ಮನೆಯಲ್ಲೂ ಮಕ್ಕಳಿಗೆ ಜಂಕ್ ಫುಡ್ ಕೊಡೋ ಅಂಥದ್ದು ನಡೀತಾ ಇದೆ. ಸೊ ಅದಕ್ಕೇನು ಹೇಳ್ತೀರಾ, ಮಕ್ಕಳ ಆಹಾರ ಆ್ಯಕ್ಚುಲಿ ಹೇಗಿರಬೇಕು, ಯಾಕೆ ಅವರಿಗೆ ಹೊರಗಡೆ ಕರ್ಕೊಂಡೋಗಿ ಜಂಕ್ ಫುಡ್ಡು ಇಂಥದ್ದನ್ನೆಲ್ಲ ತಿನ್ನಿಸ್ಬಾರ್ದು? ನೋಡಿ, ಮಕ್ಕಳಿಗೆ ಏನೋ ಗೊತ್ತೇ ಇರಲ್ಲ. ಮಕ್ಕಳು ಹುಟ್ಟಿದಾಗ ಅವ್ರಿಗೆಲ್ಲನೂ ಏನೂ ಗೊತ್ತಿರೋದಿಲ್ಲ. ಕಲಿಸೋರು ತಂದೆ ತಾಯಿಗಳೇ, ಪೇರೆಂಟ್ಸೇನೆ ಅವ್ರಿಗೆಲ್ಲನೂ ಫೀಡ್ ಮಾಡುವಂಥದ್ದು. ನಾವು ಏನು ಮಾಡ್ತೀವೋ ಅದನ್ನೇ ಮಕ್ಕಳು ಅನುಕರಣೆ ಮಾಡ್ತಾರೆ. ಹುಟ್ಟಿದ ಆರಭ್ಯ ಹಾಗೆ ಮಾಡೋದು. ನಾವು ನಮ್ಮ ಚಪಲಕ್ಕೆ ನಾವು ಹೋಟೆಲ್ಗೆ ಹೋಗಿ ತಿನ್ನಿಸಿ ಅಭ್ಯಾಸ ಮಾಡಿದ್ರೆ ಮತ್ತೆ ಅದನ್ನೇ ಅವು ಬೇಕು ಅಂತ ಕೇಳುತ್ತೆ. ಯಾಕೆ ಅಂತಂದರೆ ಅದು ಆಕರ್ಷಣೀಯವಾಗಿರುತ್ತೆ. ಮನೆಯಲ್ಲಿ ಮಾಡ್ತಕ್ಕಂಥದ್ದಕ್ಕಿಂತ ಹೊರಗಡೆಯ ಆಹಾರ ಯಾವಾಗಲೂ ಆಕರ್ಷಣೆ ಜಾಸ್ತಿ. ಮತ್ತು ಮಕ್ಕಳಿಗೆ ಇವಾಗ ಸೂಪರ್ ಫುಡ್ ಅಂತ ಹೆಚ್ಚಿನ ಪೋಷಕಾಂಶಗಳು ವಿಪರೀತವಾಗಿರ್ತಕ್ಕಂಥದ್ದನ್ನು ಕೊಟ್ಟು ಮಕ್ಕಳು ಹೈಪರ್ ಆ್ಯಕ್ಟಿವ್ ಆಗ್ತಾ ಇದ್ದಾರೆ. ನಾವು ಅದರ ಬಗ್ಗೆ ನಮಗೆ ತಲೆ ಬಿಸಿ ಗೊತ್ತಿಲ್ಲ, ಇವಾಗ ಎಲ್ಲಿಗೂ ಹೊರಟೋಗ್ತಾ ಇದೆ. ಹಾಗಾಗಿ ತಂದೆ ಮತ್ತು ಸ್ತ್ರೀ ಗರ್ಭಿಣಿ ಇರುವಾಗ ಅವಳಿಗೆ ಹೆಚ್ಚು ಸೂಪರ್ ಫುಡ್ ತಿನ್ನಿಸುವಂಥದ್ದು ಇದು ಬಹಳ ತಪ್ಪು. ಹುಟ್ಟತಕ್ಕಂತಹ ಮಕ್ಕಳಲ್ಲಿ ನ್ಯೂನತೆಗಳು ಜಾಸ್ತಿ ಬರ್ತಾ ಇದೆ. ಮಕ್ಕಳನ್ನ ಸ್ವಾಭಾವಿಕವಾಗಿ ಬೆಳೆಸೋಣ, ಸರಳವಾದ ಆಹಾರವನ್ನು ಕೊಡೋಣ, ರಾಗಿ ಸರಿ ಮಾಡಿ ತಿನ್ನಿಸಿ ಮಕ್ಕಳು ಗಟ್ಟಿ ಆಗ್ತಾರೆ. ಮನೆಯಲ್ಲಿ ಮಾಡ್ತಕ್ಕಂತಹ ಸೊಪ್ಪುಗಳನ್ನು ಹಾಕಿ ಅಡುಗೆಯನ್ನು ಮಾಡಿ ಅದನ್ನೇ ಸ್ವಲ್ಪ ರುಚಿಯಾಗಿ ಮಾಡಿ ಅದನ್ನೇ ಚೆನ್ನಾಗಿ ಮಾಡಿಕೊಡಿ, ಮಕ್ಕಳು ಇಷ್ಟಪಡ್ತಾರೆ. ನಾವೆಲ್ಲ ಸ್ಕೂಲ್ಗೆ ಹೋಗೋ ಕಾಲದಲ್ಲಿ ಸ್ಕೂಲಿಂದ ಬರೋ ಹೊತ್ತಿಗೆ ಮನೆಯಲ್ಲಿಯೇ ಒಂದು ಅಕ್ಕಿಯಲ್ಲಿ ಪುರಿಯನ್ನು ಮಾಡೋರು. ಆ ಪುರಿಗೆ ಪರಿಕರಗಳೆಲ್ಲ ಹಾಕಿ ಬಹಳ ಇರೋದು. ಅದನ್ನೆಲ್ಲ ಒಂದೊಂದು ತಟ್ಟೆಗೆ ಹಾಕ್ಕೊಡೋರು. ಕೂತ್ಕೊಂಡು ತಿಂತಾ ಇದ್ವಿ. ತಿನ್ಕೊಂಡು ಆಟಕ್ಕೆ ಹೋಗ್ತಾ ಇದ್ವಿ. ಈಗ ಮಕ್ಕಳನ್ನ ಆಟಕ್ಕೆ ಬಿಡೋದೇ ಇಲ್ಲ, ಆಚೆ ಕಡೆ ಹೋಗೋವಾಗೇ ಇಲ್ಲ. ಯಾವಾಗ್ಲೂ ಓದು ಬರೀ. ಅವರಿಗೆ ಎಂಟರ್ಟೈನ್ಮೆಂಟ್ ಅಂದರೆ ಮೊಬೈಲು TV ಅನ್ನೋ ಮಟ್ಟಕ್ಕೆ ಮಾಡಿಟ್ಟಿದ್ದೀವಿ. ಅವ್ರನ್ನ ಆಚೆ ಕಡೆ ಆಡೋದಕ್ಕೆ ಬಿಡಬೇಕು. ಕೈಕಾಲೆಲ್ಲ ಚೆನ್ನಾಗಿ ಆ್ಯಕ್ಷನ್ ಆಗಬೇಕು. ಹಾಗಾದಾಗ ಮಾತ್ರ ಮುಂದಿನ ದಿನಗಳಲ್ಲಿ ಮಕ್ಕಳು ಯಾವುದೇ ರೀತಿಯ ಅನಾರೋಗ್ಯದ ಸಮಸ್ಯೆ ಇಲ್ದಿರ ಬೆಳೆಯೋದಕ್ಕೆ ಸಾಧ್ಯವಾಗುವಂಥದ್ದು. ಕಾಯಿ ಹುರಿಟ್ಟು ಅಂತ ಮಾಡಿಕೊಡೋರು, ರಾಗಿ ಹುರಿಟ್ಟು ಅಂತ ಮಾಡಿಕೊಡೋರು. ಆ ಕಾಯಿ ಹುರಿಟ್ಟಂತೂ ಎಷ್ಟು ಚೆನ್ನಾಗಿರೋದು. ತೆಂಗಿನಕಾಯೇ ಕೊಡೋದಿಲ್ಲ ಮಕ್ಕಳಿಗೆಲ್ಲ. ಎಂಥ ಕೊಲೆಸ್ಟ್ರಾಲು. ಚೆನ್ನಾಗಿ ತಿನ್ನಬೇಕು, ತಿನ್ನೋ ವಯಸ್ಸಲ್ಲಿ ತಿನ್ನಬೇಕು, ತಿಂದು ಅರಗಿಸ್ಕೋಬೇಕಾದ್ರೆ ಶರೀರದಲ್ಲಿ ಒಂದಷ್ಟು ವ್ಯಾಯಾಮ ಬೇಕು. ಅದನ್ನು ಮಾಡ್ತಾ ಬಂದರೆ ಮಕ್ಕಳು ಚೆನ್ನಾಗಿ ಬೆಳೀತಾರೆ. ತುಂಬ ಸೂಪರ್ ಫುಡ್ಗಳನ್ನು ಮಕ್ಕಳಿಗೆ ಕೊಡೋದು ಬೇಡ ಅಂತಲೇ ನಾನು ಹೇಳ್ತೀನಿ. ಸೊಪ್ಪುಗಳನ್ನು, ತರಕಾರಿಗಳನ್ನು, ನ್ಯಾಚುರಲ್ ಆಗಿ ಸೀಸನಲ್ ಫ್ರೂಟ್ಸ್ ಏನು ಬರುತ್ತೆ ಆ ಹಣ್ಣುಗಳನ್ನು ಕೊಟ್ಟು ಸಾಕಿ ಮಕ್ಕಳು ಖಂಡಿತವಾಗಿಯೂ ಆರೋಗ್ಯಪೂರ್ಣವಾಗಿ ಬೆಳೆಯುತ್ತಾರೆ. ಓಕೆ, ನಮ್ಮಲ್ಲಿ ಹೆಚ್ಚು ನಮ್ಮ ವೀಕ್ಷಕರಲ್ಲಿ ಒಂದಷ್ಟು ಜನ ಇವತ್ತು ಹೆಚ್ಚು ಹೆಣ್ಮಕ್ಳಿದ್ದಾರೆ, ಕಾಲೇಜಿಗೆ ಹೋಗೋವಂಥ ಹೆಣ್ಮಕ್ಳಿದ್ದಾರೆ. 2 ಥರ ನಾವು ಅವರ ದೇಹಾರೋಗ್ಯದಲ್ಲಿ ಗಮನಿಸ್ತೀವಿ. ಒಂದು ಪಟ್ಟಣಗಳಲ್ಲಿ ಒಬೇಸ್ ಇರುವಂಥದ್ದು, ತುಂಬ ದಪ್ಪ ಆಗ್ಬಿಡ್ತಾರೆ, ತುಂಬಾ ದಪ್ಪ. ಹಳ್ಳಿನಲ್ಲಿ ನೀವು ಹಂಗೆ ನೋಡಿದ್ರೆ ಸಣ್ಣಕ್ಕಿರ್ತಾರೆ. ಒಂದು ಘಟನೆ. 2ನೇದು ಸೌಂದರ್ಯದ ಬಗ್ಗೆ ಭಾಳ ಕೇರ್ ಮಾಡ್ತಾರೆ. ಯಾಕಂತಂದ್ರೆ ಅವರು ಪಾರ್ಲರ್ಗೆ ಹೋಗ್ತಾರೆ, ಮತ್ತು ಏನು ಮಾಡಬೇಕು ಸಹಜವಾಗಿ ಸುಂದರವಾಗಿರೋದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಮಾರ್ಕೆಟ್ನಲ್ಲಿ ಏನೇನೋ ಲಭ್ಯ ಇದೆಯೋ, ಏನೇನೋ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಹೋಗುತ್ತೋ ಅದನ್ನೆಲ್ಲ ಕೊಂಡ್ಕೊತಾ ಹೋಗುವಂಥದ್ದು. ಸೊ ಇದು 2 ಟ್ರೆಂಡು ಭಾಳ ಜಾಸ್ತಿ ಚಾಲ್ತಿಲಿದೆ. ಏನು ಹೇಳೋಕ್ಕೆ ಬಯಸ್ತೀರಾ ನಮ್ಮ ಹೆಣ್ಮಕ್ಳಿಗೆ? ಖಂಡಿತ ಇದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಂದರೆ ಇವತ್ತಿನ ಹೆಣ್ಮಕ್ಳು ಯಾಕೆ ದಪ್ಪ ಆಗ್ತಾ ಇದ್ದಾರೆ ಅಂದರೆ, ಒಂದು ಪೀರಿಯಡ್ಸ್ ಸಮಸ್ಯೆಗಳು ತುಂಬ ಬರ್ತಾ ಇದೆ. PCOD PCOS ಅಂತ ಸಮಸ್ಯೆಗಳು ಪ್ರತಿನಿತ್ಯದಲ್ಲಿ ನಾನು ಒಂದು ದಿವಸ ಪೇಷಂಟ್ಸನ್ನು ನೋಡಿದಾಗ ಬರೋದ್ರಲ್ಲಿ 50% ಹೆಣ್ಣುಮಕ್ಕಳು ಬರೋದೇನೇ PCOD ಸಮಸ್ಯೆ. ಯಾವಾಗ ಈ ಸರಿಯಾಗಿ ಋತುಚಕ್ರ ಸರಿಯಾಗಿ ಬರೋದಿಲ್ಲ ಆವಾಗ ಹೆಣ್ಣುಮಕ್ಕಳು ದಪ್ಪ ಆಗ್ತಾ ಹೋಗ್ತಾರೆ.
ತದನಂತರದಲ್ಲಿ ಥೈರಾಯ್ಡ್ ಸಮಸ್ಯೆ ಶುರುವಾಗತ್ತೆ. ಅವಾಗ ಮತ್ತಷ್ಟು ದಪ್ಪ ಆಗ್ತಾ ಹೋಗ್ತಾರೆ, ಕೂದಲುಗಳೆಲ್ಲ ಉದುರೋದಕ್ಕೆ ಶುರುವಾಗತ್ತೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ ಅವರು ಮೆಚೂರ್ ಆದಾಗ ಸರಿಯಾದ ರೀತಿಯ ಶುಶ್ರೂಷೆ ನಡೀತಾ ಇಲ್ಲ. ಎಲ್ಲರಿಗೂ ಕೂಡ ಇವತ್ತು ಭಾಳ ಅವಸರ, ಆತಂಕ, ಬೇಗ ಬೇಗ ಎಲ್ಲ ಆಗ್ಬಿಡ್ಬೇಕು ಅನ್ನೋ ಗಡಿಬಿಡಿಯಲ್ಲಿ ನಾವು ಏನನ್ನು ಕೊಡಬೇಕೆ, ಇದೆಲ್ಲ ಮೂಢನಂಬಿಕೆ, ಇದನ್ನು ಯಾರು ತಿಂತಾರೆ ಅನ್ನೋವಂತಹ ಕಾಲಘಟ್ಟಕ್ಕೆ ಬಂದಿದ್ದೀವಿ ಇವತ್ತು ನಾವು. ಸರಿಯಾಗಿ 1 ತಿಂಗಳ ಕಾಲ ಕಪ್ಪು ಎಳ್ಳಿನ ಮಿಶ್ರಿತ ಮಾಡಿರ್ತಕ್ಕಂತಹ ಒಂದು ಉಂಡೆಯನ್ನು ಮಾಡಿ ಅಜ್ಜಿಯರು ಕೊಡ್ತಾ ಇದ್ರು. ಇವತ್ತು ಅಜ್ಜಿಯರ ಅಭಾವ ಮನೆಯಲ್ಲಿ ಮತ್ತೊಂದು. ಆಮೇಲೆ ಅಜ್ಜಿ ಹೇಳಿದೇನು ಯಾರು ಕೇಳೋದು ಇಲ್ಲ, ಅಜ್ಜಿಯರ್ನ ಇಟ್ಕೊಳ್ಳೋದು ಇಲ್ಲ ಮನೆಯಲ್ಲಿ. ನನ್ನಂತ ಒಂದು ಅಜ್ಜಿ ಮನೆಯಲ್ಲಿ ಇದ್ದರೆ ಇಂಥದ್ದು ಹೇಳಿ ನಾವು ಬೈದು ಏನೋ ಮಾಡಿ ತಿನ್ಸಿರ್ತಿದ್ರು. ಯಾರು ಸರಿಯಾಗಿ ಈ ಕರಿ ಎಳ್ಳಿನಿಂದ ಮಾಡಿರ್ತಕ್ಕಂತಹ ಖಾದ್ಯವನ್ನು ತಿಂದಿರ್ತಾರೆ ಅವರಿಗೆ ಮುಂದಿನ ಜೀವಿತ ಕಾಲದಲ್ಲಿ ಈ PCOD ಸಮಸ್ಯೆ ಮತ್ತು ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರೋದಿಲ್ಲ. ಅದಷ್ಟನ್ನು ಮಾಡಬೇಕು ನಾವು, ಅದನ್ನು ಮಾಡ್ತಾ ಇಲ್ಲ ನಾವು. ಹಾಗಾಗಿ ಎಲ್ಲ ದಪ್ಪ ಆಗ್ತಾ ಇರೋದು. ಮತ್ತೆ ಕೂತಲ್ಲೇ ಕೂತಿರ್ತಾರೆ, ಬೇರೆ ಯಾವುದೇ ರೀತಿಯ ಚಟುವಟಿಕೆ ಇಲ್ಲ. ಯಾಕೆ ಹಳ್ಳಿಯ ಕಡೆ ಅಂದರೆ ಎದ್ದು ಬಗ್ಗಿ ನಮ್ಮ ಮನೆಗಳಲ್ಲಿ ಇವಾಗ ಕಸ ಗುಡಿಸಿ ಮನೆ ಒರೆಸೋ ಪದ್ಧತಿಗಳೇ ಇಲ್ಲ. ಎಲ್ಲ ಕೋಲಿಟ್ಕೊಂಡು ಒರೆಸೋ ಅಂಥದ್ದು. ಮತ್ತು ಉದ್ದುದ್ದ ಪರಕೆ ಇಟ್ಕೊಂಡು, ಮುಂಚೆ ಎಲ್ಲ ಇಷ್ಟಿಷ್ಟೇ ಉದ್ದ ಪರಕೆ ಇರ್ತಾ ಇತ್ತು, ಮೂಲೆಯಲ್ಲಿ ಕಸ ಗುಡಿಸ್ಕೋಬೇಕಿತ್ತು. ಸರಿಯಾಗಿ ಕಸ ಗುಡಿಸಿ ಮನೆ ಒರೆಸಿದ್ರೆ ಸಣ್ಣಕ್ಕಾಗೋದಕ್ಕೆ ಸಾಧ್ಯ. ಸರಿಯಾಗಿ ಒಂದು 3 ತಿಂಗಳು ಮನೆ ಕ್ಲೀನ್ ಮಾಡಿಕೊಂಡ್ರೆ ಸಾಕು, ಸಣ್ಣಕ್ಕಾಗ್ಬೋದು. ಆ ಅಭ್ಯಾಸ ಎಲ್ಲ ಬಿಟ್ಟು ಹೋಗ್ತಾ ಇದೆ. ಮತ್ತಿನ್ನೊಂದು ಪ್ರಶ್ನೆ ಕೇಳಿದ್ರಿ ನೀವು, ಸೌಂದರ್ಯ ಅನ್ನುವಂಥದ್ದು ನಮ್ಮನೆ ಅಡುಗೆ ಮನೆಯಲ್ಲಿರ್ತಕ್ಕಂಥ ಒಗ್ಗರಣೆ ಡಬ್ಬಿಲಿದೆ. ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಒಗ್ಗರಣೆ ಡಬ್ಬಿಲಿದೆ, ನಮ್ಮ ಪಂಚಭೂತಗಳಲ್ಲಿ ಇದೆ. ಗಾಳಿ, ನೀರು, ಮಣ್ಣು ಇವುಗಳನ್ನೆಲ್ಲ ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ಸೌಂದರ್ಯವರ್ಧಕವಾಗಿರೋದಕ್ಕೆ ಸಾಧ್ಯವಾಗತ್ತೆ, ಸೌಂದರ್ಯ ಸಾಧನಗಳಾಗಿ ಮಾರ್ಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ನಾನು ಇದನ್ನೆಲ್ಲ ಪ್ರತಿನಿತ್ಯದಲ್ಲಿ ಹೇಳ್ತಿರ್ತೀನಿ. ಮಣ್ಣು ಕೇವಲ ಮಣ್ಣನ್ನು ತಂದು ನಾವು ಆ ಮಣ್ಣನ್ನು ಹಾಲಿನಲ್ಲಿ ಮಿಶ್ರ ಮಾಡಿ ಮುಖಕ್ಕೊಂದು ಪ್ಯಾಕ್ ಹಾಕ್ಕೊಂಡ್ರೆ ಮುಖದಲ್ಲಿರ್ತಕ್ಕಂತಹ ಕಲೆಗಳು ಹೋಗುತ್ತೆ. ಅದಕ್ಕೆ ಏನು ಮಣ್ಣು ತರಬೇಕು ಅನ್ನೋದಷ್ಟೇ ನಮಗೆ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಮೆಂತ್ಯದ ಕಾಳನ್ನು ನೆನೆಸಿ ರುಬ್ಬಿ ಮೊಸರಿನಲ್ಲಿ ಮಿಶ್ರ ಮಾಡಿ ಮುಖಕ್ಕೊಂದು ಪ್ಯಾಕ್ ಹಾಕ್ಕೊಂಡ್ರೆ ಮುಖ ತೊಳ್ಕೊಂಡು ತಕ್ಷಣವೇ ಫಳ 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 ಅಂತ ಹೊಳೆಯುತ್ತೆ. ನಿಮಗೆ ಯಾವ ಮಾಯಿಶ್ಚರೈಸರು ಬೇಕಿಲ್ಲ, ಯಾವ ಕ್ರೀಮ್ಗಳು ಬೇಕಾಗಲ್ಲ. ನಮ್ಮಲ್ಲಿ ತಲೆಯಲ್ಲಿ ತುಂಬ ನೆವೆ ಆಗುತ್ತೆ, ಡ್ಯಾಂಡ್ರಫ್ ಆಗುತ್ತೆ, ತುಂಬ ಹಂಗಾಗತ್ತೆ ಹಿಂಗಾಗತ್ತೆ. ಒಂದಷ್ಟು ಜೀರಿಗೆಯನ್ನು ನೆನೆಸಿ ರುಬ್ಬಿ ತಲೆಗೆ ಹಚ್ಕೊಂಡು ಸ್ನಾನ ಮಾಡಿ, ಡ್ಯಾಂಡ್ರಫ್ ಎಲ್ಲ ಹೋಗುತ್ತೆ, ತಲೆಯ ನೆವೆ ಎಲ್ಲ ಹೋಗುತ್ತೆ. ಕೂದಲು ಒಳ್ಳೆ ಶ್ಯಾಂಪು ಹಾಕ್ಕೊಂಡಿದ್ದಕ್ಕಿನ್ನ ಹಾರಾಡತ್ತೆ, ಫಳ ಫಳ ಅಂತ ಹೊಳೆಯುತ್ತೆ, ಕಾಂತಿಯುಕ್ತವಾಗತ್ತೆ. ಎಲ್ಲವೂ ನಮ್ಮ ಮನೆಯಲ್ಲೇ ಇದೆ, ನಮ್ಮ ಅಡಿಗೆ ಮನೆಯಲ್ಲೇ ಇದೆ. ನಾವು ಉಪಯೋಗಿಸ್ತಕ್ಕಂತಹ ತರಕಾರಿಗಳ ಸಿಪ್ಪೆ, ಸೌತೆಕಾಯಿ ಸಿಪ್ಪೆ ರುಬ್ಬಿಟ್ಟು ಮುಖಕ್ಕೆ ಹಚ್ಕೊಳ್ಳಿ, ಕಣ್ಣು ಸುತ್ತ ಇಟ್ಕೊಳ್ಳಿ, ಕಣ್ಣು ಸುತ್ತ ಇರ್ತಕ್ಕಂತಹ ಡಾರ್ಕ್ ಸರ್ಕಲ್ಸ್ ಹೋಗುತ್ತೆ. ಹೇಳ್ತಾ ಹೋದರೆ ಬೇಕಾದಷ್ಟು ಹೇಳ್ಬೋದು. ಹಾಗಾಗಿ ಸೌಂದರ್ಯ ಸಾಧನಕ್ಕೆ ನಾವು ಹೊರಗಡೆ ಹೋಗಬೇಕಾಗಿಲ್ಲ, ಮಾಡ್ಕೊಳ್ಳೋಕ್ಕೆ ಒಂದು 10 ನಿಮಿಷ ಪುರ್ಸೊತ್ತು ಬೇಕು. ಅಥವಾ ಒಮ್ಮೆ ಮಾಡಿಟ್ಕೊಂಡ್ರೂ ಕೂಡ 1 ತಿಂಗಳ ಅಂಗಟ್ಲೆ ಉಪಯೋಗಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇದೆ. ಈ ಪ್ರೋಟೀನ್ ಶೇಕ್ಗಳೆಲ್ಲ ಕುಡಿಯೋದು, ಜಿಮ್ಮ ಸರಿಯಾದ ರೀತಿನಲ್ಲಿ ಮಾಡಿದ್ರೆ ತಪ್ಪು ಅಂತ ನಾನು ಹೇಳೋದಿಲ್ಲ, ಆದರೆ ತುಂಬ ಮಾಡೋದು, ಅದಕ್ಕೋಸ್ಕರ ಚೆನ್ನಾಗಿ ಕಾಣಬೇಕು ಅಂತ ಏನೇನೋ ಮಾಡೋದು. ನಾವೊಂದು ಹೇಳ, ಒಬ್ಬ ಮನುಷ್ಯನಿಗೆ ಒಂದು ದಿವಸಕ್ಕೆ ಬೇಕಾಗುವಷ್ಟು ಪ್ರೋಟೀನ್ 8 ಕಡಲೆಕಾಯಿ ಬೀಜ ರಾತ್ರಿ ನೀರಿನಲ್ಲಿ ನೆನೆಸಿ ಮಾರನೇ ದಿವಸ ಬೆಳಿಗ್ಗೆ ನೀವು ಚೆನ್ನಾಗಿ ಅಗೆದು ತಿನ್ನಬೇಕು. ನಾನು ಎಷ್ಟು ಸಲ ಹೇಳಿದೆ, ಹಂಗೆ ಅಷ್ಟೋ ತನಕ ಅಗಿಬೇಕು. ಯಾರು ಒಂದು ದಿವಸ 8 ಕಡಲೆಕಾಯಿ ಬೀಜನ ತಿಂತಾರೆ ಅವ್ರಿಗೆ ಆ ದಿವಸಕ್ಕೆ ಒಬ್ಬ ಮನುಷ್ಯನಿಗೆ ಶರೀರದಲ್ಲಿ ಎಷ್ಟು ಪ್ರೋಟೀನ್ ಬೇಕೋ ಅಷ್ಟು ಸಿಕ್ಕಿ ಸಾಕು. ನೀವು ಯಾವ ಶೇಕು ಕುಡಿಬೇಕಾಗಿಲ್ಲ, ಬಾದಾಮಿಯನ್ನು ತಿನ್ನಬೇಕಾಗಿಲ್ಲ, ಕೇವಲ ಕಡಲೆಕಾಯಿ ಬೀಜ ಅಷ್ಟೇ ಸಾಕು. ಓಕೆ, ಅಮೇಝಿಂಗ್ ಗೌರಿಯಮ್ಮ. ಇಡೀ ನಾಡಿನಲ್ಲಿ ಒಂದು ಸಂತೋಷದ ಸಂಚಲನವನ್ನು ಮತ್ತು ಏನು ಹೇಳೋದು ಅವೇರ್ನೆಸ್ನ ಮೂಡಿಸ್ತಾ ಇದ್ದೀರಾ ಆಹಾರ ಮತ್ತು ಜೀವನ ಶೈಲಿಯ ಕುರಿತಂತೆ. ನಮ್ಮ ಕಾರ್ಯಕ್ರಮಕ್ಕೂ ಬಂದು ನಮಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಅನಂತ ಧನ್ಯವಾದಗಳು. ರಿಪಬ್ಲಿಕ್ನ ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳೋಕೆ ಬಯಸ್ತೀರಿ?
ಖಂಡಿತ ಇದೊಂದು ಸುಂದರವಾದ ಕಾರ್ಯಕ್ರಮ. ನಾನು ತುಂಬ ಹೊತ್ತಿಂದ ಇಲ್ಲಿ ಕೂತಿದ್ದೀನಿ. ಇಲ್ಲಿ ಬಂದಂತಹ ಒಬ್ಬೊಬ್ಬರದು ಒಂದೊಂದು ವಿಚಾರಧಾರೆ, ಎಲ್ಲ ವಿಚಾರವೂ ಮನುಷ್ಯನಿಗೆ ತುಂಬ ಅತ್ಯಗತ್ಯವಾಗಿರ್ತಕ್ಕಂಥದ್ದು. ನಾವು ಪುರ್ಸೊತ್ತಿಲ್ಲ ಅಂತಲೋ ಏನೋ ವಿಚಾರದಲ್ಲಿ ಎಷ್ಟೊಂದು ಕಳ್ಕೊತಾ ಇದ್ದೀವಿ ಅಂತ ನನಗೆ ಈ ವಯಸ್ಸಿನಲ್ಲಿ ಅನ್ನಿಸ್ತಾ ಇದೆ. ಅದರಲ್ಲಿ ನಮ್ಮ ಯುವ ಜನಕ್ಕೆ ಇವೆಲ್ಲವೂ ಬೇಕು, ಇವೆಲ್ಲವೂ ಬೇಕೇ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಆಗಾಗ್ಗೆ ಈ ಥರ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚೆಚ್ಚು ಮಾಡಿ, ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನು ಹೊರಕ್ಕೆ, ನಾನು ಆಗಲೇ ಶೋಭಾ ಮೇಡಮ್ ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಎಂತೆಂಥ ಅನರ್ಘ್ಯ ರತ್ನಗಳಿದೆ ನಮ್ಮ ಸುತ್ತಮುತ್ತಲಲ್ಲಿ, ನಾವು ಅವರನ್ನೆಲ್ಲ ಹೆಕ್ಕಿ ಹೆಕ್ಕಿ ತೆಗೆದು ತಂದು ಇಲ್ಲಿ ನಾವು ಹೊರ ಪ್ರಪಂಚಕ್ಕೆ ತೋರಿಸುವಂತಹ ಕೆಲಸ ಮಾಡಬೇಕು. ಅದನ್ನು ನೀವು ಮಾಡ್ತಾ ಇದ್ದೀರಾ. ಹಾಗಾಗಿ ರಿಪಬ್ಲಿಕ್ ಟಿವಿ ಅವರಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ವೀಕ್ಷಕರು, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರಿಗೆ ಧನ್ಯವಾದಗಳು. ವೇದಿಕೆ ಮೇಲೆ ನಮ್ಮ ಸಂಪಾದಕರನ್ನು ಬರಮಾಡಿಕೊಳ್ತಾ ಇದ್ದೀನಿ. ಸ್ಮರಣಿಕೆ ನೀಡಿ ಅತಿಥಿಯನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಧನ್ಯವಾದಗಳು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಮೇಡಮ್. ಆಯುರ್ವೇದ ಶಕ್ತಿಯ ಬಗ್ಗೆ, ಮಹತ್ವದ ಬಗ್ಗೆ, ಈಗಲೂ ಆಯುರ್ವೇದ ಹೇಗೆ ಪ್ರಸ್ತುತ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು.